ದೇಶದಾದ್ಯಂತ ಕ್ರಿಸ್ಮಸ್ ಹಬ್ಬ ಆಚರಣೆ ಆಗಿದೆ. ಕ್ರಿಸ್ಮಸ್ ಅಂದರೆ ಮಕ್ಕಳಿಗೆಲ್ಲ ಸಾಂತಾಕ್ಲೋಸ್, ಗಿಫ್ಟು, ಕೇಕು ಮತ್ತು ಒಂದು ಶಾಂತಿ ಪ್ರೀತಿಯ ಸಂದೇಶವನ್ನು ಸಾರುವಂತಹ ಹಬ್ಬ ಅನ್ನೋದು ನಮಗೆಲ್ಲ ಗೊತ್ತಿರೋ ಅಂಥದ್ದು. ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಈ ಸಾರಿ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ದೆಹಲಿಯ ಕ್ಯಾಥೆಡ್ರಲ್ ಚರ್ಚ್ ಆಫ್ ರಿಡಂಪ್ಷನ್ ಅಲ್ಲಿಗೆ ಹೋಗಿದ್ದರು. ಸ್ಪೆಷಲ್ ಪ್ರೇಯರನ್ನು ಅವರಿಗಾಗಿ ಅಲ್ಲಿ ಆರ್ಗನೈಸ್ ಮಾಡಲಾಗಿತ್ತು ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದ್ದಾವೆ. ಎಷ್ಟು ಒಳ್ಳೆಯದಲ್ವಾ? ದೇಶದ ಪ್ರಧಾನಮಂತ್ರಿ ಒಂದು ಕ್ರಿಶ್ಚಿಯನ್ ಧರ್ಮದ ಜಾಗಕ್ಕೆ ಹೋಗ್ತಾರೆ, ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡ್ಕೋತಾರೆ. ಒಂದು ಪೀಸ್, ಸಾಲಿಡಾರಿಟಿ ಅಥವಾ ಪೀಸ್, ಕಂಪ್ಯಾಷನ್ ಆ್ಯಂಡ್ ಸೋಷಿಯಲ್ ಹಾರ್ಮೋನಿ, ಶಾಂತಿ, ಸಹಾನುಭೂತಿ ಮತ್ತು ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅಂತ ಹೇಳ್ತಾರೆ ಅಂತ ಕೇಳಿದರೆ ಕರುಣಾನಂದವಾಗ್ತದೆ. ಈ ವಿಷಯ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಜನಶಕ್ತಿ ಮೀಡಿಯಾದ ಮೂಲಕ ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತು ಮುಂಬರುವ ಹೊಸ ವರ್ಷ 2026ಕ್ಕೆ ಏನು ಕಾಲಿಡ್ತಾ ಇದ್ದೀವಿ ನಾವು, ಅದರ ಶುಭಾಶಯಗಳನ್ನೂ ಕೂಡ ಹೇಳೋದಕ್ಕೆ ಬಯಸ್ತೀನಿ. ಆದರೆ ಅದೇ ಸಂದರ್ಭದಲ್ಲಿ ಕ್ರಿಸ್ಮಸ್ ಶುಭಾಶಯಗಳನ್ನು ನಾವು ವಿನಿಮಯ ಮಾಡಿಕೊಳ್ಳುವಾಗ ಶಾಂತಿ, ಪ್ರೀತಿ, ಸಹನೆ, ಸಾಮರಸ್ಯ, ಸೌಹಾರ್ದತೆ ಇವೆಲ್ಲವೂ ಈ ನೆಲದಲ್ಲಿ ಸದಾ ಉಳಿಬೇಕು ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಬಾಳಬೇಕು, ಒಂದಾಗಿ ಇರಬೇಕು ಅಂತ ಹೇಳುವಂತಹ ಆಶಯವನ್ನು ಹೇಳುವ ಹೊತ್ತಿನಲ್ಲಿ ಪ್ರಧಾನಮಂತ್ರಿಗಳು ಚರ್ಚಿಗೆ ಹೋಗಿ ಅಲ್ಲಿ ಕ್ರಿಸ್ಮಸನ್ನು ಆಚರಿಸ್ತಾ ಇರುವ ಹೊತ್ತಿನಲ್ಲಿ ದೇಶದ ಇತರ ಭಾಗಗಳಲ್ಲಿ ನಡೆದಂತಹ ವ್ಯಾಂಡಲಿಸಮ್ ಅಂತ ನಾವು ಏನು ಕರಿಬಹುದು ಅಥವಾ ದಾಳಿ, ದುರ್ದಾಳಿ, ದೌರ್ಜನ್ಯಗಳಿದಾವಲ್ಲ, ಅವನ್ನು ಮೋದಿಯವರ ಪ್ರೀತಿಪಾತ್ರ ಸಂಘಟನೆಗಳಾದಂತಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮಾಡಿದ್ದಿದೆಯಲ್ಲ, ಇದು ಈ ದೇಶಕ್ಕೆ ಬಳಿಯುವಂತಹ ಮಸಿ, ಕಪ್ಪು ಚುಕ್ಕೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಡೀ ವಿಶ್ವ ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಭಾರತದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಕರೆಯುವಂತಹ ಭಾರತದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಸದಸ್ಯರುಗಳು ಮಾಡಿದ್ದೇನು? ಕ್ರಿಸ್ಮಸ್ ಶುರುವಾಗುವಾಗ ಬಹುತೇಕ ಕಡೆ ಒಂದು ಚಂದದ ಕೆಂಪು ಟೋಪಿ ನಮ್ಮ ಸಾಂತಾಕ್ಲೋಸ್ ತಾತ, ಚಾಚಾ ಮಕ್ಕಳಿಗೆಲ್ಲ ಕೊಡ್ತಾರೆ ಅಂತ ತುಂಬ ಖುಷಿಯಿಂದ ಮಕ್ಕಳು ಅದನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಅಂತಹ ಟೋಪಿಯನ್ನು ಬೀದಿ ಬದಿಯಲ್ಲಿ ಮಾರುವವ ನಿಂತಿದ್ದರೆ ಕಾರಲ್ಲಿ ಬಂದು ಒರಿಸ್ಸಾದಲ್ಲಿ ಆ ಮಾರಾಟ ಮಾಡ್ತಾ ಇದ್ದವನ ಮೇಲೆ ದಾಳಿ ಮಾಡ್ತಾರೆ. ಇನ್ನು ಅಸ್ಸಾಮಿನ ನಲ್ಬರಿ ಅನ್ನುವಂತಹ ಕಡೆಗೆ ಕ್ರಿಸ್ಮಸ್ಸಿಗಾಗಿ ಮಾಡಿರುವ ಡೆಕೋರೇಷನ್ನನ್ನು ಕಂಪ್ಲೀಟ್ ಕಿತ್ತು ದಾಳಿ ಮಾಡ್ತಾರೆ. ಛತ್ತೀಸ್ಗಢದಲ್ಲಿ ದಾಳಿ ಮಾಡ್ತಾರೆ. ಕೇರಳದಲ್ಲಿ ದಾಳಿ ಮಾಡ್ತಾರೆ. ಕೇರಳದಲ್ಲಿ ಮಕ್ಕಳು ಆ ಒಂದು ಕ್ರಿಸ್ಮಸ್ ಕ್ಯಾರೋಲನ್ನು ಇಟ್ಕೊಂಡು ಹಾಡು ಹೇಳೋದಕ್ಕೆ ಹೊರಡ್ತಾ ಇದ್ದರೆ ಆ ಮಕ್ಕಳ ಮೇಲೆ ಹೋಗಿ ದಾಳಿ ಮಾಡ್ತಾರೆ. ಇದಾ ಈ ದೇಶದ ಸಂಸ್ಕೃತಿ? ಪ್ರಧಾನಮಂತ್ರಿಗಳು ಹೋಗಿ ಶಾಂತಿ, ಸಹಾನುಭೂತಿ, ಸಾಮಾಜಿಕ ಸಾಮರಸ್ಯಕ್ಕಾಗಿ ವಿಶೇಷ ಪ್ರೇಯರನ್ನು ಚರ್ಚಲ್ಲಿ ಮಾಡ್ತಾರಂತೆ. ಅಲ್ಲಿ ಬಿಷಪ್ ಅವರು ಇರ್ತಾರಂತೆ. ಆ ಬಿಷಪ್ ಅವರು ಇವರಿಗಾಗಿ ಸ್ಪೆಷಲ್ ಪ್ರೇಯರನ್ನು ಮಾಡ್ತಾರಂತೆ. ಆದರೆ ಇವರು ಪ್ರತಿಪಾದಿಸುವ ಸಿದ್ಧಾಂತ ಇದೆಯಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ನಡೆಯುವಂತಹ ಈ ಎಲ್ಲ ಸಂಘಟನೆಗಳಿದಾವಲ್ಲ, ಇವು ಮಾಡಿದ್ದೇನಂತಂದರೆ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡೋರು ಈ ದೇಶಕ್ಕೆ ಹೊಂದುವವರಲ್ಲ, ಹಾಗಾಗಿ ಇಲ್ಲಿ ಹಬ್ಬವನ್ನು ಮಾಡುವ ಹಾಗಿಲ್ಲ ಅನ್ನುವಂತಹ ದಾಳಿಯನ್ನು ಮಾಡಿರೋ ಅಂಥದ್ದು. ಹಾಗಾದರೆ ಪ್ರಧಾನಮಂತ್ರಿಗಳು ಅಲ್ಲಿಗೆ ಹೋಗಿದ್ದ ಉದ್ದೇಶ ಏನಿರಬಹುದು? ಅಥವಾ ಅವರ ಭಾಷಣವನ್ನು ನಾವು ಕೇಳಿದ್ವಿ. ಆ ಭಾಷಣದಲ್ಲಿ ಹೇಳ್ತಾರೆ, ಕ್ರಿಶ್ಚಿಯಾನಿಟಿ ನನಗೇನು ಹೊಸ್ತಲ್ಲ, ಶಾಂತಿ, ಪ್ರೀತಿ ಅಂತೇನೇನೋ ಮಾತುಗಳನ್ನು ಆಡ್ತಾರೆ. ಆ ಭಾಷಣವನ್ನು ನೀವು ಕೂಡ ಕೇಳಿಸ್ಕೋಬಹುದು.
ಅಂದರೆ ಮನುಷ್ಯನ ಒಳಗೊಂದು ಹೊರಗೊಂದು ಅಂತ ಅನ್ನುವುದು ಈ ದೇಶದ ಪ್ರಧಾನಿಯಲ್ಲೇ ಇದ್ದುಬಿಟ್ರೆ ಅವರು ಒಪ್ಪುವ ಸಿದ್ಧಾಂತವನ್ನು ಅನುಸರಿಸುವಂತಹ ಜನ ಬೀದಿಯಲ್ಲಿ ಗೂಂಡಾಗಳ ಥರ ವರ್ತನೆ ಮಾಡಿದ್ರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಇದಲ್ಲ. ಆದರೆ ಬಹುಶಃ ರಾಜಕೀಯ ವಿಶ್ಲೇಷಕರು ಅಥವಾ ರಾಜಕಾರಣವನ್ನು ಬಲ್ಲಂಥವರು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ. ಕೇರಳದಂತಹ ಕಡೆಗೆ ಏನಾದರೂ ಮಾಡಿ ಪೊಲಿಟಿಕಲ್ ಪವರನ್ನು ಕೂಡ ತಗೋಬೇಕು ಅಂತನ್ನುವ ಪ್ರಯತ್ನವನ್ನು ಮಾಡ್ತಾ ಸ್ಥಳೀಯ ಚುನಾವಣೆಗಳಲ್ಲಿ ಅಲ್ಲಲ್ಲಿ ಅಷ್ಟಿಷ್ಟು ಏನೋ ಒಂದಿಷ್ಟು ಗೈನು ಆದ ಹಿನ್ನೆಲೆಯಲ್ಲಿ ಅಲ್ಲಿಯ ಕ್ರಿಶ್ಚಿಯನ್ ಸಮುದಾಯದ ಓಟನ್ನು ಗೆಲ್ಲೋದಕ್ಕಾಗಿ ಪ್ರಧಾನಮಂತ್ರಿಗಳಿದ್ದು ಬಾಯಿ ಅಂತಹ ಒಂದು ನಡತೆ ಆದರೆ ಅವರನ್ನು ಫಾಲೋ ಮಾಡುವ, ಅವರ ಸಿದ್ಧಾಂತವನ್ನು ಫಾಲೋ ಮಾಡುವ ಮತ್ತು ಆ ಸಿದ್ಧಾಂತವನ್ನು ಬೆಗ್ ಬಾರೋ ಸ್ಟೀಲ್, ಹೊಡಿ ಬಡಿ ಕಡಿ ಅಥವಾ ಸಂಧಾನ ಮಾಡು, ಏನಾದರೂ ಮಾಡಿ ತಗೋ ಅಂತ ಹೇಳುವಂತಹ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಜನರನ್ನು ಟೆರರೈಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಕಡೆಯಿಂದ ಬೆದರಿಸಿ ಇನ್ನೊಂದು ಕಡೆಯಿಂದ ಸಂಧಾನ ಮಾಡಿ ಮತಗಳಿಕೆಯ ಒಂದು ಸಂಚ, ಷಡ್ಯಂತ್ರವ, ಕುತಂತ್ರವ ಅಥವಾ ಬೃಹನ್ ನಾಟಕವ? ಇದು ನಮ್ಮ ಮುಂದೆ ಎಲ್ಲ ಇರೋಂತಹ ಪ್ರಶ್ನೆ. ಆದರೆ ಖಂಡಿತವಾಗಿಯೂ ಕೂಡ ಪ್ರಧಾನಮಂತ್ರಿಗಳು ಈ ನಡೆದಂತಹ ಘಟನೆಗಳನ್ನು ಖಡಾಖಂಡಿತವಾಗಿ ಖಂಡಿಸಬೇಕು. ಕೆಲವು ಕಡೆ ಅರೆಸ್ಟ್ಗಳಾಗಿದ್ದಾವೆ. ಕೇರಳದಂತಹ ಕಡೆಗೆ ಇಮ್ಮಿಡಿಯೇಟಾಗಿ ಅವರುಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಅಸ್ಸಾಂನಲ್ಲೂ ಅರೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಛತ್ತೀಸ್ಗಢ, ಒರಿಸ್ಸಾದಲ್ಲೂ ಅವರನ್ನು ಅರೆಸ್ಟ್ ಮಾಡಬಹುದು. ಆದರೆ ಕೇವಲ ಬಂಧನದಿಂದ ಈ ಪ್ರಕರಣ ಮುಕ್ತಾಯ ಆಗಕೂಡ್ದು. ನಾವು ನೋಡಿದ್ದೀವಿ, ಆರೋಪಗಳು ಅಪರಾಧಗಳು ಸಾಬೀತಾಗಿ ಜೈಲಿಗೆ ಹೋದವರನ್ನೂ ಕೂಡ ಸನ್ನಡತೆಯ ಹೆಸರಿನಲ್ಲಿ ಬಿಲ್ಕಿಸ್ ಬಾನು ಮೇಲೆ ಅತ್ಯಾಚಾರ ಮಾಡಿದವರನ್ನು ಬಿಡುಗಡೆ ಮಾಡಿದ್ದು ನೋಡಿದ್ದೀವಿ. ಆದರೆ ಇಡೀ ದೇಶ ಕಿತ್ತೆದ್ದು ಪ್ರತಿಭಟನೆ ಮಾಡಿದಾಗ ಅವರನ್ನು ವಾಪಸ್ ಜೈಲಿಗೆ ಕಳಿಸ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಹಾಗೆಯೇ ಈಗ ರೈಟ್ ನೌ ಉನ್ನಾವೋ ಅತ್ಯಾಚಾರದ ಅಪರಾಧಿ, ಅವರ ಮೇಲೆ ಶಿಕ್ಷೆ ಆಗಿತ್ತು, ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗರ್, ಆತನ ಬಿಡುಗಡೆ ಆಗಿದೆ. ನ್ಯಾಯಾಲಯ ಅವನನ್ನು ಬಿಡುಗಡೆ ಮಾಡಿ ಕಳಿಸಿದೆ. ಅಂದರೆ ಕೇವಲ ಬಂಧನವನ್ನು ಮಾಡುವ ಮಾತ್ರಕ್ಕೆ ಅಥವಾ ಶಿಕ್ಷೆ ಆದ ಮೇಲೂ ಕೂಡ ಗುರುತರ ಅಪರಾಧಿಗಳನ್ನೂ ಕೂಡ ಬಿಡುಗಡೆ ಮಾಡಿ ಬಿಡುವಂತಹ ವಿಪರೀತಗಳ ಮಧ್ಯದಲ್ಲಿ ನಿಂತಿರುವ ದೇಶದಲ್ಲಿ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಇಂತಹ ಭಂಡತನದ ಕೆಲಸವನ್ನು ಮಾಡಿದಾಗ ಅವರಿಗೂ ಕೂಡ ಇಂತಹ ಕ್ಷಮಾಪಣೆ ಸಿಕ್ಕಿಬಿಡಬಹುದು ಎನ್ನುವಂತಹ ಅನುಮಾನ ನಮ್ಮನ್ನು ಕಾಡಿದರೆ ಅದು ಅತಿಶಯೋಕ್ತಿಯಲ್ಲ. ಆದರೆ ಈ ನೆಲದಲ್ಲಿ ನಮ್ಮ ಸಂವಿಧಾನ ಕೊಡುವ ಹಾಗೆ ಆರ್ಟಿಕಲ್ 25 ಪ್ರಕಾರ ಎಲ್ಲರಿಗೂ ಕೂಡ ಅವರವರ ಆಯ್ಕೆಯ ಧಾರ್ಮಿಕ ಆಚರಣೆಯನ್ನು ಮಾಡುವ, ಅವರವರಿಗೆ ಪ್ರೀತಿ ಇರುವಂತಹ ಆಚರಣೆಗಳನ್ನು ಮಾಡುವಂತಹ, ನಂಬುವ ಅಥವಾ ನಂಬದಿರುವಂತಹ ಅವಕಾಶಗಳನ್ನು ನಮ್ಮ ಸಂವಿಧಾನವೇ ಕೊಟ್ಟಾಗ ಇಂತಹ ಅಕ್ಷಮ್ಯ ಗುರುತರ ಅಪರಾಧಗಳನ್ನು ದೇಶದ ಜನ ಕ್ಷಮಿಸಬಾರ್ದು. ಯಾಕೆ ಅಂತಂದರೆ ಬೀದಿ ಮೇಲೆ ನಡೆಯುವಂತಹ ಇಂತಹ ದುರ್ಘಟನೆಗಳಿದಾವಲ್ಲ ಅಥವಾ ದೌರ್ಜನ್ಯಗಳಿದಾವಲ್ಲ, ಇವು ಮಾಡಿಸಿಕೊಂಡವರು ಮತ್ತು ಮಾಡಿದವರ ಮಧ್ಯೆ ಮಾತ್ರ ಅಲ್ಲ, ಬದಲಿಗೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನು, ನೆಮ್ಮದಿಯನ್ನು ಕಲಕ್ತವೆ. ಹಾಗಾಗಿ ನಮ್ಮ ಭಾರತಕ್ಕೆ ಇಂತಹ ಗುಂಡಗಿರಿ, ದದಗಿರಿ, ದಾಳಿ, ದೌರ್ಜನ್ಯ ಬೇಕಿಲ್ಲ ಅಂತ ಅನ್ನೋದನ್ನು ದೇಶದ ಜನ ಸ್ವರವೆತ್ತಿ ಹೇಳಬೇಕಾದಂತಹ ಕಾಲಘಟ್ಟ ಇದು. ಮತ್ತೊಮ್ಮೆ ಕ್ರಿಸ್ಮಸ್ ಅಂತಂದರೆ ಪ್ರೀತಿ, ಶಾಂತಿಯನ್ನು ಹಂಚುವಂತಹ ಹಬ್ಬ. ಹೊಸ ವರ್ಷ ಹಳೆಯ ಈ ಕೆಟ್ಟ ಹುಳುಗಳ, ಈ ಕೆಟ್ಟ ಕೃತ್ಯಗಳ ನೆನಪು ಮಾಸುವ ಹಾಗೆ ಒಂದು ಹೊಸ ಸಂವತ್ಸರವಾಗಿ, ಹೊಸ ವರ್ಷವಾಗಿ 2026ರ ಬಾಗಿಲು ತೆರೆಯೋಣ. ನಾವು ನೆಮ್ಮದಿ, ಪ್ರೀತಿ, ಶಾಂತಿ, ಸಾಮರಸ್ಯಕ್ಕಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳೋದು ಜನಶಕ್ತಿ ಮೀಡಿಯಾದ ಆಶಯ. ಇಂತಹ ದುಷ್ಕೃತ್ಯಗಳನ್ನು ಒಕ್ಕೊರಲಿಂದ ನಾವೆಲ್ಲ ಖಂಡಿಸೋಣ. ನಮಸ್ಕಾರ.